ಮಾತನಾಡ್ತಿದ್ರು ರಾಜುಗೌಡ್ರೆ. ನಾನು ಶ್ರೀನಿವಾಸ್ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ರಾಜುಗೌಡ್ರೆ ಶಿಸ್ತು ಕ್ರಮದ ಬಗ್ಗೆ ಮಾತನಾಡ್ತಾ ಇದ್ರು. ಈ ತರದಲ್ಲಿ ನೋಟಿಸ್ ಕೊಟ್ಟಿದ್ ನಾವ್ ಎಲ್ಲೂ ನೋಡಿರ್ಲಿಲ್ಲ ಅಂತ ಹೇಳಿ ನಾವು ನೋಡಿದ್ವಿ. ರಾಜುಗೌಡ್ರೆ ನೀವು ನೋಡಿದ್ರಿ. ರಾಜಣ್ಣ ಅವರು ಪಾಪ ಮಿನಿಸ್ಟರ್ ಆಗಿದ್ರು, ರಾಹುಲ್ ಗಾಂಧಿ ಅವರ ಕ್ಯಾಂಪೇನ್ಗೆ ವಿರುದ್ಧವಾಗಿ ಮಾತನಾಡ್ಬಿಟ್ರು ಅಂತ ಹೇಳಿ ಮಿನಿಸ್ಟರ್ ಗಿರಿಯಿಂದಾನೇ ಕೆಳಗಿಳಿಸ್ಬಿಟ್ರಪ್ಪ. ಶಿಸ್ತು ಕ್ರಮ ಯಾಕೆ? ಪಕ್ಷದ ವಿರುದ್ಧ. ಈಗ ಮಾತನಾಡಿರೋದು ಮಹಿಳಾ ಅಧಿಕಾರಿ ವಿರುದ್ಧ ತಾನೆ. ಪಾಪ ಪಕ್ಷದಿಂದ ಹೊರಗೆ ಹಾಕ್ಬೇಕಾ ಬೇಡವಾ ಅನ್ನೋದು ಇನ್ನೂ ಮೀನಾಮೇಷ ಎಣಿಸ್ತಿದೆ ಕಾಂಗ್ರೆಸ್ ಪಕ್ಷ. ಈಗ ನಾವು ತುಂಬಾ ವಿಚಾರಗಳನ್ನ ಗಹನವಾಗಿ ನೋಡಬೇಕು. ಸಂವಿಧಾನದ ಆಶೋತ್ತರಗಳ ಬಗ್ಗೆ ಮಾತಾಡುವಂತ ಮುಖ್ಯಮಂತ್ರಿ, ಮತ್ತೆ ಹೆಣ್ಮಕ್ಳ ಬಗ್ಗೆ ಗೌರವ ತೋರಿಸುವಂತ ಉಪಮುಖ್ಯಮಂತ್ರಿ, ಅಲ್ಲಿಂದ ಆಚೆಗೆ ಅವರ ಭಾಷೆಗಳು ಯಾವ ರೀತಿ ಇರ್ತವೆ ಅಂದ್ರೆ ದೇಶದ ಆರ್ಥಿಕ ಸಚಿವರನ್ನ ಅವಳು ಇವಳು ಅಂತ ಪದ ಬಳಸ್ತಾರೆ. ಮುಂದಾರ ಹೆಂಗೋಗುತ್ತೋ ಹಿಂದಾರ ಹಂಗೋಗುತ್ತೆ ಅಂತ ನಮ್ ಕಡೆ ಒಂದು ಗಾದೆ ಮಾತೈತೆ. ಆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತೆ ಇವರ ಏನು ಈಗ ನನ್ನ ಚೇಲ ಅನ್ನೋ ಪದ ಬಳಸಬಾರ್ದು, ಆದ್ರೂ ಕೂಡ ಬಳಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅವ್ರ ಚೇಲಗಳು ಈ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಸ್ತ್ರೀ ಶಕ್ತಿ, ನಾರಿ ಶಕ್ತಿ ಅಂತ ಹೇಳಿ ಆಸೆ ತೋರಿಸಿ 2,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಓಟ್ ತಗೊಂಡಂತವ್ರು ಹೆಣ್ಣು ಮಕ್ಕಳ ಘನತೆ ಗೌರವದ ಬಗ್ಗೆ ಅವ್ರಿಗೆ ಯೋಚನೆನೇ ಇಲ್ಲ. ಸೀಮಾ ಕೌಸರ್ ಅಂತ ಹೆಣ್ಮಕ್ಳನ್ನ ಕಳಿಸಿ ಸಮರ್ಥಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದಾರೆ. ಬಹುಶಃ ಕಾಮೆಂಟ್ಸ್ ಗಳು ನೋಡ್ಬಿಟ್ರೆ ಎಷ್ಟು ಜನ ಯಾವ್ಯಾವ ರೀತಿ ಪಾಪ ಎಮ್ಮಂಗೆ ಇವತ್ತು ಭಾಷೆ ಬಳಸಿದಾರೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಪಕ್ಕದಲ್ಲಿ ನನ್ನ ಸಹೋದರಿ ಕೂತಿದ್ದಾರೆ, ಸರ್ಕಾರಿ ಉದ್ಯೋಗಿ. ಬಹುಶಃ ಇವತ್ತು ನನ್ನ ಹೆಂಡತಿ IAS KS ಮಾಡ್ಕೊಂಡು ಹೋಗಿದ್ರೆ ನನ್ನ ಹೆಂಡತಿ ಮೇಡಮ್ ಕೈ ಮುಗಿತೀನಿ ತಾಯಿ, ನಾನು ಒಂಚೂರು ಮಾತಾಡಕ್ ಬಿಡವ, ಅಲ್ಲಿ ಕಾಲಕ್ಕೆ ಬೀಳ್ತೀನಿ ತಾಯಿ. ಇನ್ನು ಏನ್ ಕೇಳ್ಬೇಕವ? ಕಾಲಕ್ಕೆ ಬೀಳ್ಬೇಕೇನವ? ಯಾಕವ ನಮ್ನ ಹಿಂಸೆ ಕೊಡ್ತೀರಿ? ನಿಮ್ ಸರ್ಕಾರ ನಡೀತಾ ಇದೆ ಗೊತ್ತು, ಹಿಂಸೆ ಕೊಡಕ್ಕೆ ಅಂತಾನೆ ಕಳಿಸ್ತಾರೆ ಅಂತ. ಈ ತರ ಹೆಣ್ಮಕ್ಳಿಗೆ ಹಿಂಸೆ ಕೊಡ್ಬಿಟ್ಟು ಕೈ ಮುಗಿತೀನವ. ನೀನ್ ಮಾತಾಡುವಾಗ ನಾನು ಮಾತಾಡ್ಲಿಲ್ಲ ತಾಯಿ. ಈಗೇನ್ ಮಾತಾಡೋದು ನಮ್ಗೆ? ಸ್ಕ್ರೀನ್ ಅಲ್ಲಿ ರಾಜುಗೌಡರು ಮಾತ್ರ ಸ್ಕ್ರೀನ್ ಅಲ್ಲಿ ಮುಂದುವರಿಸಿ ಸರ್. ಇವತ್ತು ಹೆಣ್ಮಕ್ಳು, ಇವತ್ತು ಯಾರದೇ ಮನೆ ಹೆಣ್ಮಕ್ಳಾಗ್ಲಿ, ಇವತ್ತು ನೀವು ಒಂದು ಮಾಧ್ಯಮದಲ್ಲಿ ಬರ್ತಾ ಇದ್ದೀರಾ ಅಂದಾಗ ನಿಮ್ಮ ಸಹೋದ್ಯೋಗಿಗಳು ಯಾರಾನು ನಿಮ್ಗೆ ಈ ಪದ ಬಳಸಿದ್ರೆ, ಈ ತರ ಪದಗಳನ್ನ ಬಳಸಿದ್ರೆ, ನಿಮ್ಮ ಮನೆ ಗಂಡು ಮಕ್ಳು ಕೆಲ್ಸಕ್ಕೆ ಹೋಗುವಂತ ಯಾರಾನು ಬಯಸ್ತಾರ? ನಿಮ್ಮ ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಇನ್ನೊಬ್ರಾಗ್ಲಿ. ನೋಡಿ, ಇಷ್ಟು ಕೆಟ್ಟ ಪದಗಳನ್ನ ಬಳಸಿದ್ರು ಕೂಡ ಒಂದ್ ಹೆಣ್ಣು ಮಗಳಿಗೆ ಇವತ್ತು ಒಂದ್ ಹೆಣ್ಣು ಮಗಳಲ್ಲ, ಇಡೀ ಹೆಣ್ಣು ಕುಲಕ್ಕೆ ಇವತ್ತು ನಾವು ಒಂದು ಸೆಕ್ಯೂರಿಟಿ ಕೊಡಕ್ಕಾಗ್ತಿಲ್ಲ. ಬಹುಶಃ ನಾವು ಒಂದು ಸಂಸ್ಕಾರವಂತ ಕುಟುಂಬದಲ್ಲಿ ನಮ್ಮನೆ ಹೆಣ್ಣು ಮಕ್ಳಿಗೆ ನಾವು ತೀರಾ ಪರಿಸ್ಥಿತಿ ಕೆಟ್ಟಾಗೂ ಕೂಡ ನಮ್ಮನೇಲೂ ಈ ತರ ಪದಗಳನ್ನ ಬಳಸಕ್ ಯೋಚನೆ ಮಾಡುವಂತ ಕಾಲದಲ್ಲಿ ಈಗ ರಾಜೀವ್ ಗೌಡ್ರನ್ನೇ ಕೇಳ್ತೀನಿ, ನಿಮ್ಮ ಹೆಂಡತಿಗೆ ಯಾವತ್ತಾನು ಈ ತರ ಪದಗಳು ಬಳಸಿದಿರೇನಪ್ಪ? ಉತ್ತರ ಕೊಡಕ್ ಅವ್ರು ಇಲ್ವೇ ಇಲ್ಲ. ನೋಡಿ, ಅಂತ ಪರಿಸ್ಥಿತಿ ಇದ್ದಾಗೂ ಕೂಡ ನೀವು 4 ದಿನ ನೋಡಿ ಅಲ್ಲೇ ಸ್ಟೇಜ್ ಮೇಲೆ ಇರ್ತಾರೆ. ಈ ಪದ ಬಳಸಿದಾಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ನೀವು ನಿಮ್ ನೈತಿಕತೆನ ಎತ್ತಿ ತೋರಿಸಬೇಕಾಗಿತ್ತು. ಮೀಡಿಯಾಗೆ ಇಂಟರ್ವ್ಯೂ ಕೊಡ್ತಾ ಇದ್ರು, ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಮೇಡಮ್, ಆಕ್ಷನ್ ತಗೊಂಡಿಲ್ಲ ಮಿನಿಸ್ಟರ್. ನೋಡ್ರಿ, ಅಲ್ಲ ಇಂತ ಕೇಸ್ಗಳು ಬಂದಾಗ ಸುಮೋಟೋ ಕೇಸ್ಗಳು ಮಾಡ್ಬೇಕು ಅಂತ ಇದೆ. ನಿಜವಾಗ್ಲೂ ಇಂಥವ್ರಿಗೆ ಇವ್ರೇನೋ ತಪ್ಪಿಸ್ಕೊಂಡು 4 ದಿನ ಇದಾರಲ್ಲ, ಇವ್ರು ಹೋಗ ಕೋರ್ಟ್ ಬೇಲ್ಗೆ ಹಾಕತ್ತಾರೆ. ಬಟ್ ಮುಂದೂಡಿದಾರೆ. ಏನೇ ಮುಂದೂಡ್ಲಿ, ಜಡ್ಜ್ಗಳಾರು ಇಂಥ ವಿಚಾರಗಳಲ್ಲಿ ಗಮನ ಹರಿಸಬೇಕಾಗತ್ತೆ. ಇಂಥ ಕ್ರಿಮಿಗಳನ್ನ ನಾನು ಹೇಳ್ತೀನಲ್ಲ, ಏನೇ ಆಗ್ಲಿ, ಇವ್ರು ವೈಯಕ್ತಿಕ ಏನಾಗಿರ್ಲಿ, ಈಗ ಹಿಂದೆ FIR ಗಳು 9 ಇದಾವೆ ಅಂತ ಪಾಪ ಹೋರಾಟಗಾರರು ಹೇಳ್ತಾ ಇದ್ದಾರೆ. 90 ಹೋರಾಟಗಾರ ಬಿಡಿ, ಅವರು ರಾಜಕಾರಣದಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿ ಯಾರ್ಯಾರಿಗೆ ಏನೇನ್ ಬಕೆಟ್ ಹಿಡಿದು ಏನೇನ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಆದ್ರೆ ಹೆಣ್ಣು ಮಕ್ಕಳು ವಿಚಾರದಲ್ಲಿ ಮಾತ್ರ ನಾನು ಯಾರೇ ಆಗ್ಲಿ, ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರಗಳಲ್ಲಿ ಅವರು ಸಾಕಷ್ಟು ಮಾತಾಡಿದ್ರು. ಬಹುಶಃ ನಾವ್ ಯಾರಾನು ನಮ್ಮ ಪಕ್ಷದಿಂದ ಒಬ್ರು ನೀವು ಕೇಳಿ ಸಮರ್ಥಿಸ್ಕೊಂಡಿದ್ರೆ, ಕಟ್ಟು ಕಡೆಗೆ ದೇವೇಗೌಡರು ತಾಯಿ ಕೈ ಮುಗಿತೀನಿ ತಾಯಿ, 2 ನಿಮಿಷ ಮಾತಾಡ್ತೀನಿ ತಾಯಿ ಯಾಕೆ ಕರೆಸ್ತೀರಿ ಇವ್ರನ್ನ? ಮುಂದೆ ಹೇಳ್ತೀನಲ್ಲ, ಪ್ಯಾನಲ್ ಬಂದಾಗ ಒಂದು ಡೆಕೋರಮ್ ಮೇಂಟೈನ್ ಬಿಟ್ಬಿಟ್ಟು ಅಲ್ಲ ವಿಚಾರಗಳನ್ನ ಮಾತಾಡಕ್ಕೆ ಬಿಡ. ನೋಡಿ, ಆಮೇಲೆ ಮೇಡಮ್, ನಾವು ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿದ ಕೃತಿಯನ್ನು ಸಮರ್ಥನೆ ಮಾಡ್ಕೊಂಡಿಲ್ಲ, ತಪ್ಪ ಸಮರ್ಥಿಸ್ಕೊತಾ ಇಲ್ವಲ್ಲ? ಯಾರು ಕೇಳಿಸ್ಕೊಳ್ಳಿ ಮೇಡಮ್, ಒಂದ್ ಸಂಸ್ಕಾರನೇ ಇಲ್ಲಲ್ರಿ. ಹೇಳಿ ಸರ್, ವಿಷಯಕ್ಕೆ ಬನ್ನಿ. ನೋಡಿ, ಅದೇ ನಾವು ವಿಷಯಗಳನ್ನ ಡೈವರ್ಟ್ ಮಾಡ್ಬೇಕು ಅಂತಾನೆ ಇಂಥವ್ರನ್ನ ಕಳಿಸ್ಕೊಡ್ತಾರೆ. ಇವ್ ತಲೆನೂ ಏನೂ ಇರಲ್ಲ, ವಿಚಾರಗಳು ಇರಲ್ಲ. ಅಲ್ಲರಿ, ನಾನೇಂತಕ್ರಿ ಮಾತಾಡ್ಬೇಕು? ಮತ್ತೆ ನೋಡ್ರಿ, ಸುಮ್ಮನೆ ನಾನು ಅವ್ರು ಮಾತಾಡೋ ಮಧ್ಯ ಮಾತಾಡಿಲ್ಲ. ವಿಷಯಕ್ಕೆ ಬನ್ನಿ. ನನಗೆ ಅಸಹ್ಯ ಅನ್ನಿಸ್ತಾ ಐತೆ. ಅಲ್ಲ, ಅಟ್ಲೀಸ್ಟ್ ಒಂದು ಸಂಸ್ಕಾರ ಕೇಳಿಸ್ಕೊಳ್ಳಿ. 10 ಸೆಕೆಂಡ್ ಕೇಳಿಸ್ಕೊಂಬಿಡಿ, ಮುಂದುವರಿಸಿ ರಾಜುಗೌಡ್ರೆ. ಮಹಿಳೆಯರ ಬಗ್ಗೆನೇ ಮಾತಾಡ್ತಾ ಇದೀವಿ. ಮಹಿಳೆಯರ ನಾವಿನ್ಯಾಕೆ ಮಾತಾಡ್ಬೇಕು?
ನಾವು ಯಾವತ್ತೂ ವಾಪಸ್ ಮಾಡಲಿಲ್ಲ. ಕಡೆಗೆ ದೇವೇಗೌಡರು ಹೇಳಿದ್ರು, ನೋಡಪ್ಪ ಕಾನೂನು ಸೀಕ್ವೆನ್ಸ್ ನೀನ್ ಎದುರಿಸಬೇಕು, ನಿನ್ ತಪ್ಪಾಗಿದ್ರೆ ಕಾನೂನು ಪ್ರಕಾರ ಬಂದ್ ಸರೆಂಡರ್ ಆಗುವಂದ್ರು, ಬಂದ್ ಸರೆಂಡರ್ ಆದ್ರು. ತಪ್ಪುಗಳಿತ್ತ ಕಾನೂನಿದೆ. ಇಷ್ಟೆಲ್ಲಾ ಬಾಯಿಗೆ ಬಂದಂಗ್ ಬೈದ್ರು. ನೀವು 4 ದಿನ ಆಗಿದೆ, 4 ದಿನ ಆಗಿದೆ. ಇದೇ ಸಿಎಂ ಮೇಲೆ ಯಾರೋ ಒಬ್ಬ ಒಂದು ಟ್ವೀಟ್ ಮಾಡ್ದ ಅಂತೇಳಿ ಗಲ್ಲಿ ನುಗ್ಗಿ ವಾಡ್ದು ಎಳ್ಕೊಂಬಂದವ್ರನ್ನ ಬಟ್ಟೆ ಬಿಚ್ಚಿ ಕೂರಿಸ್ತೀರಿ ನೀವು ಸ್ಟೇಷನ್ಗಳಲ್ಲಿ. ಅಲ್ಲಿಂದ ಆಚೆಗೆ ಯಾರೋ DCM ಬಗ್ಗೆ ಏನೋ ಮಾತಾಡಿದ್ರು ಅಂತೇಳಿ ಅವ್ರನ್ನ ಕರ್ಕೊಂಬಂದು ಬಟ್ಟೆ ಬಿಚ್ಚಿ ಕೂರಿಸ್ತೀರಿ. ನಿಮ್ದೇ ಕಾರ್ಯಕರ್ತರು ನಿಮ್ಮ ಮಹಿಳಾ ಶಕ್ತಿ ಬಗ್ಗೆ, ನಿಮ್ಮ ಸರ್ಕಾರದ ಅಧಿಕಾರಿ, ಸರ್ಕಾರದ ಆಡಳಿತ ಯಂತ್ರ ಇವತ್ತು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳಿಗೆ ನೀವ್ ಯಾವ ರೀತಿ ರಕ್ಷಣೆ ಕೊಡ್ತೀರಾ? ನಿಮ್ಮ ಸರ್ಕಾರಿ ಅಧಿಕಾರಿಗಳೇ ನಾಳೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾಡ್ತಾರೆ. ಬಹುಶಃ DK ಶಿವಕುಮಾರ್ ಅವರು ಒಬ್ಬ ಮಹಿಳಾ ಪತ್ರಕರ್ತರ ಎದೆ ಮೇಲೆ ಕೈ ಹಾಕಿ ಬಟ್ಟೆ ಹರಿದಾಕಿದಾಗ ಅವತ್ತೇ ಶಿಕ್ಷೆ ಕೊಟ್ಟಿದ್ರೆ ಇಂಥ ಪುಡಾರಿಗಳು ಬೆಳೀತಿರ್ಲಿಲ್ಲ. ಆದ್ರೆ ಮಹಿಳೆಯರು ಸುಮ್ನೆ ಕೂತ್ರಿ. ಇವತ್ತು ಅಷ್ಟೇ ಅವ್ರ ಪಕ್ಷದ ಮಹಿಳೆಯರೇ ಅವ್ರ ಪರವಾಗಿ ನಿಂತಿದ್ದಾರೆ ಅಂದ್ರೆ ಬಹುಶಃ ಅವ್ರು ಇವ್ರಿಗೆ ಆತರ ಭಾಷೆನ ಬಳಸಿದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಅವ್ರು ಸಮರ್ಥಿಸ್ಕೊಳ್ಳಿ. ಅದನ್ನ ಬಿಟ್ಟು ನಿಮಗ್ ಬಳಸಿದ್ರೆ ನೀವು ಸಮರ್ಥಿಸ್ಕೊಳ್ತೀರಾ? ನಿಮಗ್ ಬಳಸಿದ್ರೆ ಸಮರ್ಥಿಸ್ಕೊಳ್ತೀರೇನ್ರಿ? ಏನ್ರಿ ನಾಚಿಕೆ ಅಲ್ಲ, ನಿಮ್ಗೆ ಆ ಪದ ಬಳಸಿಲ್ಲ, ಅದಕ್ಕೆ ಬಂದು ಸಮರ್ಥಿಸ್ತಾ ಇದ್ದೀವಿ. ಬಹುಶಃ ಬಳಸಿರ್ಬೋದು, ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಲ್ಲ, ಇವ್ರ ಲೀಡರ್ ಇವ್ರಿಗೆ ಬಳಸಿರ್ಬೋದು, ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬೇರೆ ಮನೆ ಹೆಣ್ಮಕ್ಳು ಬಳಸಿದ್ರೆ ನಾವು ಬಿಡಲ್ಲ, ಇವ್ರಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ನಾವು ಸಹಿಸ್ಕೊಳ್ಳಲ್ಲ. ಶ್ರೀನಿವಾಸ್ ಅವ್ರು ಮಾತ್ರ ಸ್ಕ್ರೀನಲ್ಲಿ ಮೇಡಮ್ ಪ್ಲೀಸ್ ಕುತ್ಕೊಳ್ಳಿ. ಸೀಮಾ ಮೇಡಮ್ ಐ ಒಬ್ಜೆಕ್ಟೆಡ್ ಇಟ್, ಕೈಂಡ್ಲಿ ಸೇವ್ ಶ್ರೀನಿವಾಸ್. ಥ್ಯಾಂಕ್ ಯು ರಾಜಗೌಡ, ಥ್ಯಾಂಕ್ ಯು. ಶ್ರೀನಿವಾಸ್ ಅವ್ರು ಮಾತ್ರ ತಗೊಳ್ಳಿ ಸ್ಕ್ರೀನಲ್ಲಿ. ಶ್ರೀನಿವಾಸ್ ಅವ್ರು ಮಾತ್ರ ಸ್ಕ್ರೀನಲ್ಲಿ. ಶ್ರೀನಿವಾಸ್ ಅವರೇ, ಮತ್ತೊಬ್ಬ ಮಹಿಳೆ ಬಂದ್ಬಿಟ್ಟು ಇವತ್ತು ಕಣ್ಣೀರ್ ಹಾಕ್ತಾ ಕ್ಯಾಮ್ರಾ ಮುಂದೆ ಕೊಡ್ತೀನಿ ಅದನ್ನ, ಕ್ಯಾಮ್ರಾ ಮುಂದೆ ಇವತ್ತು ಹೇಳ್ಕೊಳ್ತಾರೆ ಆಶ್ಲತಾ, ಬಹುಶಃ ಹೆಣ್ಣುಮಗಳ ಹೆಸರು. ಇದೇ ರಾಜೀವ್ ಗೌಡ ನಮ್ಗೆ ಪ್ರಾಪರ್ಟಿ ವಿಚಾರದಲ್ಲಿ ಸಾಕಷ್ಟು ಅನ್ಯಾಯ ಮಾಡಿದ್ರು, ಕೇಸ್ ಹಾಕಿ ವರ್ಷ ಮೇಡಮ್ ಸಮಾಧಾನ, ಮೇಡಮ್ ಸಮಾಧಾನ. ಶ್ರೀನಿವಾಸ್ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಶ್ರೀನಿವಾಸ್ ಅವ್ರನ್ನ ಮಾತ್ರ ತಗೊಳ್ಳಿ ಸ್ಕ್ರೀನಲ್ಲಿ. ಶ್ರೀನಿವಾಸ್ ಅವ್ರದ್ದು ಮಾತ್ರ ಮೈಕ್ ಆನ್ ಏರ್ ಇರ್ಲಿ. ಯಾರು ವೈಯಕ್ತಿಕವಾಗಿ ಜಗಳ ಮಾಡ್ಲಿಕ್ಕೆ ಬಂದಿಲ್ಲ, ಪಕ್ಷವನ್ನ ಸಮರ್ಥಿಸ್ಕೊಳ್ತಿದ್ದೀರಿ. ಹೀಗಾಗಿ ಸಭ್ಯತಾ ಆಧಾರದ ಮೇಲೆ ಮಾತನಾಡಿದ್ರೆ ನಿಮ್ಗೂ ಒಳ್ಳೇದು, ಪಕ್ಷಕ್ಕೂ ಒಳ್ಳೇದು, ನಮ್ಮ ವೀಕ್ಷಕರಿಗೂ ಒಳ್ಳೇದು, ಎಲ್ಲರಿಗೂ ಅನ್ವಯ.